ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ. ಪದ್ಮಾವತೀಶ ಭಕ್ತ ಹೃದಯೇಶ ಸಂಕಷ್ಟನಾಶ ಗರುಡಾದ್ರಿವಾಸ ನಮೋ ನಮೋ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಭಕ್ತ ಜನ ಮಂದಾರ ಹೇ ಶ್ರೀನಿವಾಸ. ನೀವೊಲಿದರೆ ಮನೆಯು ಲಕ್ಷ್ಮೀ ನಿವಾಸ, ನೀ ನೀಗುವೆ ಜನರ ಸಂಕಷ್ಟವಾ, ನೀ ತರುವೆ ಮನಕ್ಕೆ ಸಂತೋಷವಾ. ಕಾರುಣ್ಯ ನಿಧಿಯೇ ಶ್ರೀ ವೆಂಕಟೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ. ನಮಗೆ ಒಲಿದೆ ಪ್ರಭುವೇ ಹರಿಯೇ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ. ಶತವರುಷ ಬಾಳಿನಲ್ಲಿ ನಿಜ ಹರುಷ ನೀಡಯ್ಯ ಪ್ರಭು ಎಂದಿಗೂ. ನಮ್ಮ ಮನೆ ಅಂಗಳದಿ ನಗೆಯೆಂಬ ಸೌರಭವ ಸೂಸಿರಲಿ ಎಂದೆಂದಿಗೂ. ಕವಿದಿದ್ದ ಇರುಳನ್ನು ನೀ ನೀಗಿದೆ, ಹೊಸದೊಂದು ನಂಬಿಕೆಯ ನೀ ನೀಡಿದೆ, ನಮಗೆ ಒಲಿದೆ ಪ್ರಭುವೇ ಹರಿಯೇ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಭಕ್ತ ಜನ ಮಂದಾರ ಹೇ ಶ್ರೀನಿವಾಸ. ನೀವೊಲಿದರೆ ಮನೆಯು ಲಕ್ಷ್ಮೀ ನಿವಾಸ, ನೀ ನೀಗುವೆ ಜನರ ಸಂಕಷ್ಟವಾ, ನೀ ತರುವೆ ಮನಕ್ಕೆ ಸಂತೋಷವಾ. ಕಾರುಣ್ಯ ನಿಧಿಯೇ ಶ್ರೀ ವೆಂಕಟೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ 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 ಶೇಷಾದ್ರಿವಾಸ ಶ್ರೀ ತಿರುಮಲೇಶ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ. ಪದ್ಮಾವತೀಶ ಭಕ್ತ ಹೃದಯೇಶ ಸಂಕಷ್ಟನಾಶ ಗರುಡಾದ್ರಿವಾಸ ನಮೋ ನಮೋ.
ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಭಕ್ತ ಜನ ಮಂದಾರ ಹೇ ಶ್ರೀನಿವಾಸ ನೀ ಒಲಿದರೆ ಮನೆಯು ಲಕ್ಷ್ಮೀ ನಿವಾಸ ನೀ ನೀಗುವೆ ಜನರ ಸಂಕಷ್ಟವಾ ನೀ ತರುವೆ ಮನಕ್ಕೆ ಸಂತೋಷವ ಕಾರುಣ್ಯ ನಿಧಿಯೇ ಶ್ರೀ ವೆಂಕಟೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು. ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ಇವತ್ತು ಎಲ್ಲಾ ರೀತಿಯ ತಿರುಪತಿಯಲ್ಲಿ ಆಗಿದರೋ ಹಾಗೇನೆ ಇಲ್ಲಿ ಪ್ರತಿಷ್ಠಾನ ಮಾಡಿರುವಂಥದ್ದು. ನಾನು ಒಂದ್ಸಲ ಕೇಳ್ತಾ ಇದ್ದೆ, ಎಲ್ಲ ಜನ ತಿಮ್ಮಪ್ಪನ ದೇವರುಗಳು ಊರೂರಿಗೆ ಇದನ್ನ ಬಿಟ್ಟು ಯಾಕೆ ತಿರುಪತಿಗೆ ಹೋಗ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಒಬ್ಬ ಸಪ್ತ ನದಿಗಳು ಇವೆ, ಎಲ್ಲ ನದಿಗಳು ಹರಿದು ಸಮುದ್ರಕ್ಕೆ ಹೋಗ್ತಾ ಇವೆ. ಆದ್ರೆ ನಮ್ಮ ಊರಿನ ಪಕ್ಕದಲ್ಲೂ ಒಂದು ಸಮುದ್ರ ಹರಿತಾ ಇದೆ, ಒಂದು ಕಾಲೇ ಹರಿತಾ ಇದೆ. ಆದ್ರೆ ಅದರ ನೀರು ಯಾರು ಕುಡಿತಾ ಇಲ್ಲ. ಯಾಕೆ ಅಂತಂದ್ರೆ ಅದು ದೊಡ್ಡ ದೇವಸ್ಥಾನ, ಅಲ್ಲಿಗೆ ನಾವೆಲ್ಲರೂ ಹೋಗಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಬರ್ತೀವಿ. ಆದ್ರೆ ನದಿಗೆ ಹೋಗ್ಬೇಕು, ಸರೋವರಕ್ಕೆ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ದೇವರ ಧ್ಯಾನವನ್ನ ಪಾವಿತ್ರತೆಯಿಂದ ದೇವರ ಪೂಜೆಯನ್ನ ನಾವು ಮಾಡ್ತಾ ಇದೀವಪ್ಪ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಬಸವಣ್ಣನವರು, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗನ ಶರಣರ ನೆನೆಯುತ್ತ ನೆನೆಯದಂತಿರಬೇಕು ಅನ್ನುವಂಥದ್ದು. ಇವತ್ತು ಈ ಕಾರ್ಯವನ್ನ ನಾವೆಲ್ಲರೂ ಮಾಡಿದ್ದೇವೆ, ಮಾಡಿಯೂ ಮಾಡದಾಗೆ ಇರುವಂತದ್ದು. ನಾವು ಮಾಡಿಯೂ ಮಾಡದಾಗೆ ಇದ್ದಾಗ ಮಾತ್ರ ಒಂದು ಸಾರ್ಥಕ ಆಗುತ್ತೆ ಅನ್ನುವಂಥದ್ದು. ವೈಕುಂಠ ಏಕಾದಶಿ ಈ ದಿನ ಉಪವಾಸ ಇದ್ದು ಭಕ್ತಿಯಿಂದ ಮಹಾವಿಷ್ಣುವಿಗೆ ಪೂಜೆ ಮಾಡಿದರೆ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ, ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಈ ದಿನ ನಾವು ಸರಳವಾಗಿ ಮಾಡ್ತಾ ಇದ್ದೀವಿ. 13 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಈ ಕೊರೋನಾ ಹರಡುವಿಕೆಯ ಭಯದಿಂದ ನಾವು ಸರಳವಾಗಿ ಮಾಡ್ತಾ ಇದ್ದೀವಿ. ಬರೋ ಭಕ್ತಾದಿಗಳು ಮಾಸ್ಕ್ ಇಲ್ಲದೆ ಬರಬಾರದು ಅಂತ ನಾವು ಹೇಳಿದ್ದೀವಿ. ಹಾಗೂ ಅವರಿಗೆ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಾಡಿ ಸ್ಯಾನಿಟೈಸರು ಇದೆ, ಥರ್ಮಲ್ ಸ್ಕ್ರೀನಿಂಗು ಮಾಡ್ತಾರೆ. ಮತ್ತು ಅವರ ಈ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳ್ತೀವಿ. ಈ ವೈಕುಂಠ ಏಕಾದಶಿ ಪ್ರಯುಕ್ತ ಆ ಮಹಾವಿಷ್ಣು ಸರ್ವದೇವತೆಗಳು ಶಿರ್ಡಿ ಸಾಯಿಬಾಬಾ ಅವರು, ಇದು ಲಗ್ಗೆರೆ ಶಿರ್ಡಿ ಸಾಯಿಬಾಬಾ ಮಂದಿರ ಹಾಗೂ ವೆಂಕಟರಮಣ ಮಂದಿರ, ಇದು ಅವರೆಲ್ಲರ ಆಶೀರ್ವಾದ ಎಲ್ಲ ಭಕ್ತರಿಗಿರಲಿ. ಈ ಕೊರೋನಾ ಎಂಬ ಮಹಾಮಾರಿ ಈ ಪ್ರಪಂಚ ಬಿಟ್ಟು ಬೇಗ ತೊಲಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಓಂ ಸಾಯಿರಾಮ್, ಓಂ ನಮೋ ವೆಂಕಟೇಶ್ವರ. ವೈಕುಂಠ ಏಕಾದಶಿ ನೀವು ಸಹ ದರ್ಶನ ಆಗುತ್ತೆ, ವೆಂಕಟೇಶ್ವರ ದರ್ಶನ ಪಡೆದಿದ್ದೀರಾ? ಏನೇಳ್ತೀರಾ ಸರ್? ಇಂದು ಈ ಭಾಗದ ಸಾಯಿಬಾಬಾ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಒಂದು ಪವಿತ್ರವಾದಂಥ ಪೂಜಾ ಕೈಂಕರ್ಯವನ್ನು ನಮ್ಮ ಸಾಯಿ ಪ್ರಸಾದ್ ಗುರೂಜಿಯವರು ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದಾರೆ. ಸಾವಿರಾರು ಜನ ಬೆಳಗ್ಗೆಯಿಂದ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಪಂಚಮುಖಿ ಆಂಜನೇಯನ ಆರಾಧನೆಯೂ ಇಲ್ಲಾಗಿದೆ. ವೈಕುಂಠ ಏಕಾದಶಿ ಭಾರತೀಯರಿಗೆ, ಹಿಂದೂಗಳಿಗೆ ವಿಶೇಷವಾದಂಥ ಒಂದು ಹಬ್ಬ. ಇವತ್ತು ವೈಕುಂಠದ ಬಾಗಿಲು ತೆರೆದಿರುತ್ತೆ, ಅಲ್ಲಿ ಸಾಕ್ಷಾತ್ ವೆಂಕಟೇಶ್ವರನ ದರ್ಶನ ಭಾಗ್ಯ ಸಿಗುತ್ತೆ ಎನ್ನುವಂತಹ ಒಂದು ಪ್ರತೀತಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಮ್ಮ ರಾಷ್ಟ್ರದಲ್ಲಿ ಸಮೀಪದ ದೇವಾಲಯಗಳಿಗೆ ಹೋಗಿ ದರ್ಶನವನ್ನು ಪಡೀತಾರೆ.
ವೈಕುಂಠ ಏಕಾದಶಿಯ ಬಾಗಿಲು ಇವತ್ತು ವೈಕುಂಠದ ಬಾಗಿಲು ತೆಗೆದಿರ್ತೀವತ್ತು. ಆ ಬಾಗಿಲಿನ ಮೂಲಕ ನಾವೆಲ್ಲ ವೈಕುಂಠಕ್ಕೆ ಹೋಗ್ತಾ ಇದ್ದೇವೇನೋ ಅನ್ನುವ ಧನ್ಯತಾ ಭಾವ ಭಕ್ತಾದಿಗಳಿಗೆ ಉಂಟು ಮಾಡತಕ್ಕಂಥ ಒಂದು ಅತ್ಯಂತ ಅಮೂಲ್ಯವಾದ ಪವಿತ್ರವಾದ ಕ್ಷಣಗಳು. ನಾನು ಈ ಸಂದರ್ಭದಲ್ಲಿ ನಮ್ಮ ಸಾಯಿ ಪ್ರಸಾದ್ ಗುರೂಜಿ ಹೇಳಿದ್ದಾರೆ, ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅವರು ಬಹಳ ಸರಳ ವ್ಯಕ್ತಿಗಳು, ಸದಾ ಹಸನ್ಮುಖಿಗಳು ಮತ್ತು ಭಕ್ತರ ಬಗ್ಗೆ ಅಪಾರವಾದ ಪ್ರೀತಿ ಉಳ್ಳಂಥವರು. ಯಾಕೆಂದರೆ ಒಂದು ದೇವಾಲಯ ಅಂದರೆ ಅಲ್ಲಿ ಅರ್ಚಕರೇ ಮುಖ್ಯವಾದ ಆಕರ್ಷಣೆ. ಅರ್ಚಕರ ಶಕ್ತಿಯ ಮೇಲೆ ದೇವಾಲಯ ನಡೆಯೋದು. ಏಕೆಂದರೆ ಅವರ ಪ್ರೀತಿ ಭಕ್ತಿ ಎಲ್ಲ ಆ ಭಗವಂತನಿಗೆ ಆವಾಹನೆ ಮಾಡಿಕೊಂಡು ಆ ಭಗವಂತ ಅಷ್ಟು ಪ್ರಭಾವಪೂರ್ಣವಾಗಿರ್ತಾನೆ. ಅವ್ರ ಶ್ರದ್ಧೆಗೆ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸ್ತಾ, ನನ್ನ ಗೆಳೆಯರಾದ ಕುಮಾರ್ ಅವರು ಉದ್ದಿಮೆಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದರೂ ಸಹ ಪ್ರವೃತ್ತಿಯಲ್ಲಿ ಸಾಮಾಜಿಕ ಕೆಲಸ, ಧಾರ್ಮಿಕ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವ್ರನ್ನೂ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಭಗವಂತ ಈ ಕರೋನಾ ಅನ್ನುವಂತಹ ಏನು ಈ ಭೀಕರವಾದ ವ್ಯಾಧಿ ಅದು ಆದಷ್ಟು ಬೇಗ ಈ ಪ್ರಪಂಚದಿಂದ ವಿಶ್ವದಿಂದ ತೊಲಗಲಿಕ್ಕೆ ಸಾಯಿಬಾಬಾರವರ ವೆಂಕಟರಮಣ ಸ್ವಾಮಿಯ ಆಂಜನೇಯ ಸ್ವಾಮಿಯ ಕೃಪೆ ಸಿಗಲಿ ಅಂತ